ಈಗ ಆಲ್ರೆಡಿ ಸಾಕಷ್ಟು ಸಿನಿಮಾಗಳಲ್ಲಿ ವಿಲನ್ ಆಗಿ ಮೆರೆದವ್ರು ನೀವು. ಇವಾಗ ಸೀರಿಯಲ್ ಅಲ್ಲೂ ಕೂಡ ನಟಿಸ್ತಾ ಇದ್ದೀರಾ. ಇದು ಹೇಗೆ ಅನ್ನಿಸ್ತಾ ಇದೆ ನಿಮ್ಗೆ ಈ ಚೇಂಜ್ ಓವರ್? ಇಲ್ಲ, ಸೀರಿಯಲ್ ನನಗೆ ಹೊಸದಲ್ಲ, ಯಾಕಂದರೆ ಸೀರಿಯಲಿಂದನೇ ನಾನು ಸಿನಿಮಾಗೆ ಬಂದಿದ್ದು. ಸೊ ನಡೆದು ಬಂದ ದಾರಿ ಯಾವತ್ತೂ ಮರೆಯೋಂಗಿಲ್ಲ. ಬಟ್ ಸೀರಿಯಲ್ ನಾನು ಫಸ್ಟ್ ಎಂಟ್ರಿ ಆಗಿದ್ದು ವಿಲನಾಗೆ. ಯಾವುದು ಮನ್ವಂತರ, ಅದರಲ್ಲಿ ನಾನು ಕಾಲೇಜ್ ವಿಲನು ಆಗ್ತಾನೆ. ನೆನಪಿರಲಿ ಪ್ರೇಮ್ ಎಂಟ್ರಿ, ಆಮೇಲೆ ಸುನಿಲ್ ರಾವ್ ಅವರು ಎಂಟ್ರಿ, ಅವರಿಬ್ಬರು ಕಾಲೇಜ್ ಹೀರೋಗಳು, ನಾವು ಅಲ್ಲಿ ವಿಲನು. ಸೊ ಅಲ್ಲಿಂದ ಜರ್ನಿ ಶುರು ಆಯಿತು. ಅದು ಬಿಫೋರ್ ಒಂದು ಪೊಲೀಸ್ ಪಾತ್ರ ಎಲ್ಲ ಮಾಡಿದ್ದೆ. ಬಟ್ ಆ್ಯಕ್ಚುಲಿ ಲೈಮ್ ಲೈಟಿಗೆ ಬಂದಿದ್ದು ಅಂದ್ರೆ ಆ ಸೀರಿಯಲಿಂದ. ಆ ನೆಗೆಟಿವ್ ರೋಲ್ ಮಾಡ್ತಾ ಮಾಡ್ತಾ ಅಲ್ಲಿ ಸಿನಿಮಾಯಿಂದ ಬಂತು, ಅಫ್ಕೋರ್ಸ್ ಸೀರಿಯಲಿಂದ ಬಂತು. ಆ್ಯಂಡ್ ಅದಾದಮೇಲೆ ಕೋಟಿಗೊಬ್ಬ ಅಂತ ನಾನು ಸಿನಿಮಾ ವಿಷ್ಣು ಸರ್ದು, ಸೊ ಅಲ್ಲಿ ಎಂಟ್ರಿ ಕೊಟ್ಟೆ. ಸೊ ಅಲ್ಲಿಂದ ಮತ್ತೆ ನಾನು ಸೀರಿಯಲ್ ಕಡೆ ತಿರುಗಿ ನೋಡಲಿಲ್ಲ. ಸೊ ಅದೊಂದು ಸಿನಿಮಾಗಳ ಅವಕಾಶಗಳು ಬಂತು. ಸಿನಿಮಾ ಮಾಡ್ಕೊಂಡು ಒಂದು 25 ವರ್ಷ ಆಯಿತು ಇಂಡಸ್ಟ್ರಿಗೆ ಬಂದು. ಒಂದು 300 ಸಿನಿಮಾ ಮಾಡಿದೆ. ಆಲ್ಮೋಸ್ಟ್ ನೀವು ಹೇಳ್ದಂಗೆ ನೆಗೆಟಿವ್ ರೋಲ್ಸೇ ಜಾಸ್ತಿ. ಈ ಅಪ್ ಟು ದಿಸ್ ಕಾಟೇರ ಒಂದು ಡಿಫ್ರೆಂಟ್ ಗೆಟಪ್ ಒಂದು ಟ್ರೈ ಮಾಡಿದ್ದು. ಸೊ ಅದಾದ ನಂತರ ವಾಟ್ ನೆಕ್ಸ್ಟ್ ಅಂತ ಬಂದಾಗ ಶ್ರಾವಂತ್ ಅವ್ರು ಬಿಡಲಿಲ್ಲ ನಮ್ಮನ್ನು. ಇಲ್ಲ ಸರ್, ನೀವೇ ಬೇಕು, ನಾವು ಯಾರನ್ನೂ ಹಾಕ್ಕೊಂಡೇ ಇಲ್ಲ, ಸ್ಟಾರ್ ಕಾಸ್ಟಿಂಗಲ್ಲಿ ನಿಮ್ಮನ್ನು ತಲೆಯಲ್ಲಿ ಇಟ್ಕೊಂಡೇ ಮಾಡಿದ್ದೀನಿ, ನೀವು ಬೇಕು ಅಂತ ತುಂಬ ಹಠ ಹಿಡಿದ್ಬಿಟ್ರು. ಸರಿ, ಏನು ಮಾಡೋದು ಅಂತ ಇಂಡಸ್ಟ್ರಿನ ಒಂದು ಚೂರು ಲಾಸ್ಟ್ 2 ಇಯರ್ಸು ಅಂತ ಏಳಿಗೆ ಇಲ್ಲ. ಸೊ ಅನ್ನಿಸ್ತು, ಓಕೆ ನಡೆದು ಬಂದ ದಾರಿ ಮರೆಯೋಂಗಿಲ್ಲ ಯಾವತ್ತು. ಬ್ಯಾಕ್ ಟು ಸ್ಕೂಲ್ ಅಂಥೇಳಿ ಸೀರಿಯಲ್ಗೆ ಬಂದೆ.